ಕಾಡುಗಳು ನೆಲದ ನಿಜದ ಖನಿಜ ಸಂಪತ್ತು. ಮಳೆಯಾಶ್ರಿತ ವನಗಳು ವರುಣನ ಆಗಮನಕ್ಕೆ ಧಾತುಗಳೂ ಹೌದು. ಕಾಡಿದ್ದರೆ ನಾಡು, ನಾಡಿದ್ದರಲ್ಲವೇ ನಾವು. ಮಣ್ಣ ಕಣಗಳು ಸವೆಯದಂತೆ ಕಾಪಿಡಲು, ಉಸಿರಾಡಲು ಉಪಯುಕ್ತವಾದ ಆಮ್ಲಜನಕವನ್ನು ನಮಗೆ ನಿರಂತರವಾಗಿ ಒದಗಿಸಲು, ಹಲವಾರು ಜೀವರಾಶಿಗಳನ್ನು, ಸಸ್ಯ ಸಂಕುಲಗಳನ್ನು ಮುಂದಿನ ಪೀಳಿಗೆಗಳಿಗೆ ರವಾನಿಸಲು ಸಹಕಾರಿಯಾಗುವಂತೆ ಆವಾಸ ಸ್ಥಾನ ಒದಗಿಸಲು, ಅಷ್ಟೇ ಏಕೆ ಕೆಲವು ಸ್ಥಳೀಯ ಬುಡಕಟ್ಟು ಜನಸಮೂಹಗಳ ಆಶ್ರಯದಾಣವಾಗಿಯೂ ಸಮೃದ್ಧ ಕಾಡುಗಳು ಪ್ರಾತಸ್ಮರಣೀಯ. ಮನುಷ್ಯ ಸಂಘಜೀವಿ, ಆದರೆ ಬುದ್ಧಿವಂತಿಕೆ, ಐಷಾರಾಮಿ ಬದುಕಿನ ವ್ಯಾಮೋಹ, ಮನೋಚಾಂಚಲ್ಯ ಅವನಿಗೆ ವರವೂ ಶಾಪವೂ ಆಗಿ ಸಹಚರಗಳ ಕುರಿತಾಗಿ ಅಸಡ್ಡೆಯೋ ನಿರ್ಲಕ್ಷ್ಯವೋ ಮೈಗೂಡಿದ್ದಂತೂ ದಿಟ. ತನ್ನ ಆರಾಮಗಳಿಗೆ ಭೂಗರ್ಭ, ನೆಲ, ಜಲ, ಆಗಸ ಎಲ್ಲವನ್ನೂ ಶೋಧಿಸಿ ತಂತ್ರಜ್ಞಾನಗಳ ಬಳಕೆಯಿಂದಾಗಿ ಅವೆಲ್ಲವನ್ನೂ ಅತೀವವಾಗಿ ಬಳಸಿಕೊಂಡ ಚಾಣಾಕ್ಷ ಮಾನವ. ಸಂಪನ್ಮೂಲಗಳು ನಶಿಸುತ್ತಾ ಮಲಿನವಾಗುತ್ತಾ ಬಂದಂತೆಲ್ಲ ಜೀವ ಜಗತ್ತಿನ ಅನೇಕ ಚರಾಚರಗಳು ಅಳಿವಿನ ಹಾದಿ ತುಳಿದವು. ಕಾಡುಗಳು ಕಣ್ಮರೆಯಾದಂತೆಲ್ಲ ಕಾಡು ಪ್ರಾಣಿಗಳು ಸಂಕಷ್ಟಕ್ಕೀಡಾದವು. ಡಾರ್ವಿನ್ನ ನಿಯಮ ಸರ್ವೈವಲ್ ಆಫ್ ಫಿಟೆಸ್ಟ್. ಅದರ ದ್ಯೋತಕವಾಗಿ ಅಳಿದ ಸಂಕುಲಗಳೆಷ್ಟೋ, ಉಳಿವಿಗಾಗಿ ನಾಡಿಗೆ ಅಡಿಯಿಟ್ಟು ವಿವಿಧ ಹಂತದ ದುರಂತಗಳಿಗೆ ಕಾರಣವಾದ ಸಂತತಿಗಳೆಷ್ಟೋ. ಅಂತಹ ವನ್ಯಪ್ರಾಣಿಗಳಲ್ಲೊಂದು ನಮ್ಮ ರಾಷ್ಟ್ರಪ್ರಾಣಿ. ಜಗತ್ತಿನ ಮಾರ್ಜಾಲ ಸಂತತಿಗಳಲ್ಲೇ ಅತಿ ದೊಡ್ಡ ಹಾಗೂ ಭವ್ಯವಾದ ವನ್ಯಮೃಗ ಹುಲಿ. ಒಂದು ಕಾಲದಲ್ಲಿ ಲಕ್ಷಕ್ಕೂ ಮಿಗಿಲಾಗಿದ್ದ ಹುಲಿಗಳ ಸಂತತಿ ನಮ್ಮ ಅರಸರ ಬೇಟೆಯಾಟಕ್ಕೆ, ಜನಸಾಮಾನ್ಯರ ವಿಪರೀತ ನಡಾವಳಿಗಳಿಗೆ, ಹವಾಮಾನ ವೈಪರೀತ್ಯ, ಕಾಡುಗಳ ನಾಶ ಹೀಗೆ ಹತ್ತಾರು ಕಾರಣಗಳಿಂದಾಗಿ ಪ್ರಪಂಚಾದ್ಯಂತ ಕೇವಲ 3,000ದಷ್ಟೇ ಸಂಖ್ಯೆಗಿಳಿಯಿತು. ಅಂದರೆ ಒಟ್ಟಾರೆ 97% ಹುಲಿರಾಯಗಳು 2010ರ ಹೊತ್ತಿಗಾಗಲೇ ಲೋಕದಿಂದ ಕಣ್ಮರೆಯಾಗಿ ಬಿಟ್ಟಿದ್ದವು. ವರ್ಲ್ಡ್ ವೈಲ್ಡ್ ಲೈಫ್ ಫೌಂಡೇಶನ್, ಸ್ಮಿತ್ಸೋನಿಯನ್ ಸಂಸ್ಥೆ, ದ ಇಂಟರ್ನ್ಯಾಷನಲ್ ಫಂಡ್ ಫಾರ್ ಆನಿಮಲ್ ವೆಲ್ಫೇರ್ ಇಂತಹ ಪರಿಸರ ಪ್ರೇಮಿ ಸರ್ಕಾರೇತರ ಸಂಸ್ಥೆಗಳಿಗೆ ಎಚ್ಚೆತ್ತುಕೊಳ್ಳಲು, ಜೀವರಾಶಿಗಳ ಉಳಿವಿಗಾಗಿ ಕಹಳೆಯೊಂದನ್ನು ಊದಲು ಇಷ್ಟು ಸಾಕಿತ್ತು. 2010ರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ನಲ್ಲಿ ನಡೆದ ಹುಲಿಗಳ ಶೃಂಗಸಭೆಯಲ್ಲಿ ಮೊದಲ ಬಾರಿಗೆ 29ನೇ ಜುಲೈಯನ್ನು ಅಂತಾರಾಷ್ಟ್ರೀಯ ಹುಲಿಗಳ ದಿನ ಎಂದು ಆಚರಿಸುವ ಸಂಕಲ್ಪವನ್ನು ಮಾಡಲಾಯಿತು. 2022ರ ವೇಳೆಗೆ 2010ರ ಕಾಲಕ್ಕೆ ಉಳಿದಿದ್ದ ವನ್ಯ ಹುಲಿಗಳ ಸಂಖ್ಯೆಯನ್ನು ದುಪ್ಪಟ್ಟು ಮಾಡುವ ಮಹತ್ವದ ಗುರಿಯೊಂದನ್ನು ಈ ಶೃಂಗಸಭೆಯಲ್ಲಿ ಹುಲಿಗಳ ಮೂಲ ನೆಲೆಗಳಾಗಿರುವ 13 ದೇಶಗಳು ಸಂಕಲ್ಪಿಸಿದವು. ಇದಕ್ಕೆ ಶಿರೋನಾಮೆ T2 ಗುರಿ.
ಪ್ರಸ್ತುತ ಹುಲಿಗಳ ವಾಸಸ್ಥಾನದ ಭದ್ರತೆಯನ್ನು ಇನ್ನೂ ಬಿಗಿಗೊಳಿಸುವುದು, ವನ್ಯಜೀವಿ ಕಾರಿಡಾರ್ಗಳನ್ನು ರೂಪಿಸಿ ಯಶಸ್ವಿಯಾಗಿ ನಿರ್ವಹಿಸುವುದು, ಮುಂಬರುವ ದಿನಗಳಲ್ಲಿ ಹುಲಿಗಳ ಸಂತಾನೋತ್ಪತ್ತಿಗಾಗಿ ವಿವಿಧ ಹೊಸ ಆವಾಸಗಳನ್ನು ತೆರೆದಿಡುವುದು, ದೇಶಾತೀತವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವುದು ಈ ಗುರಿಯ ಆಶೋತ್ತರ. ಬಾಂಗ್ಲಾದೇಶ, ಭೂತಾನ, ಕಾಂಬೋಡಿಯಾ, ಚೀನಾ, ಭಾರತ, ಇಂಡೋನೇಷ್ಯಾ, ಲಾವೋಸ್, ಮಲೇಷಿಯಾ, ಮಯನ್ಮಾರ್, ನೇಪಾಳ, ರಷ್ಯಾ ಹಾಗೂ ವಿಯೆಟ್ನಾಂ ಹುಲಿಗಳನ್ನು ತಮ್ಮ ವ್ಯಾಪ್ತಿಯಲ್ಲಿ ಹೊಂದಿರುವ ಆ 13 ರಾಷ್ಟ್ರಗಳು. ಹುಲಿಗಳ ತನ್ಮೂಲಕ ನಮ್ಮೊಡನಾಡಿಗಳೇ ಆಗಿರುವ ವನ್ಯಜೀವಿಗಳ ಸಂರಕ್ಷಣೆಯ ಕುರಿತಾಗಿ ಜಾಗೃತಿ ಮೂಡಿಸುವ ಸದುದ್ದೇಶದಿಂದ ಜಾಗತಿಕ ಹುಲಿಗಳ ದಿನಾಚರಣೆಯನ್ನು ಆಯೋಜಿಸಲಾಗುತ್ತಿದೆ. ಹುಲಿಗಳ ನೈಸರ್ಗಿಕ ತಂಗುದಾಣಗಳನ್ನು ವಸ್ತುಸ್ಥಿತಿಯಲ್ಲೇ ಕಾಪಾಡುವುದು ಹಾಗೂ ಜನಸಾಮಾನ್ಯರಲ್ಲಿ ವನ್ಯಜೀವಿ ಸಂರಕ್ಷಣೆಯ ಕುರಿತಾದ ವಿಷಯಗಳ ಬಗ್ಗೆ ಜಾಗೃತಿ ಮೂಡಿಸಿ ಅದಕ್ಕಾಗಿಯೇ ಜಾಗತಿಕ ಸಹಕಾರವನ್ನು ಪಡೆಯುವುದು ಈ ದಿನದ ಮುಖ್ಯ ಧ್ಯೇಯ. ಹುಲಿಗಳು ಒಟ್ಟಾರೆ ವನ್ಯಜೀವಿ ಸಮಗ್ರತೆ, ತನ್ಮೂಲಕ ಜೀವಿಗಳ ಸಂಘಟಿತತೆ ಕಾಪಾಡಲು ಅತಿ ಮುಖ್ಯವಾದ ಪ್ರಾಣಿಗಳು. ನಮ್ಮ ರಾಷ್ಟ್ರಪ್ರಾಣಿ ನೋಡಲು ಸುಂದರ, ಅಗಾಧ, ಅವಿಚ್ಛಿನ್ನವಾಗಿದ್ದರಷ್ಟೇ ಸಾಲದು. ಅವು ಛಾಯಾಚಿತ್ರಗಳಲ್ಲ, ನಮ್ಮ ಕಾಡುಗಳಲ್ಲಿ ನಿರಾತಂಕವಾಗಿ ವಿಹರಿಸಬೇಕು. ಆಗಷ್ಟೇ ಉಳಿದ ಸಂಕುಲಗಳು ಬೆಳೆಯಲು, ಉಳಿಯಲು ಸಾಧ್ಯ. ಪುಣ್ಯಕೋಟಿ ಕಥೆಯಲ್ಲಿ ನಮ್ಮ ಮಕ್ಕಳಿಗೆ ಎದುರಾಗುವ ಧೀರೋದ್ಧಾತ ಹುಲಿರಾಯ ಅವರ ನೆನಪಿನಾಳಕ್ಕೆ ಇಳಿವ ಪುಸ್ತಕದ ವರ್ಣನೆಯಾಗಬಾರದು. ನಾಗರಿಕರಾಗಿ ನಮಗೂ ಈ ಸಂರಕ್ಷಣಾ ಕ್ರಿಯೆಯಲ್ಲಿ ಬಾಧ್ಯತೆಗಳಿವೆ ತಾನೇ? ಅಕ್ರಮ ಬೇಟೆಗಳು ನಮ್ಮ ಸುತ್ತಮುತ್ತ ಕಂಡು ಬಂದಲ್ಲಿ ಅದನ್ನು ತಕ್ಷಣವೇ ಕಾನೂನು ರಕ್ಷಕರ ಗಮನಕ್ಕೆ ತರೋಣ. ಕಾನೂನು ಬಾಹಿರ ಪ್ರಾಣಿ ಮಾರಾಟಗಳ ಬಗ್ಗೆ ಅರಿವು ಪಡೆದುಕೊಳ್ಳೋಣ. ಪರಿಸರದ ಉಳಿವಿಗೆ ನಮ್ಮಿಂದಾದ ಅಳಿಲು ಸೇವೆಗೈಯೋಣ. ನಿಜಕ್ಕೂ ಮಾನವೀಯತೆಯ ಬುತ್ತಿಯನ್ನು ಹೃದಯದ ಅರಮನೆಯಲ್ಲಿ ಹೊತ್ತು ವಸುಧೈವ ಕುಟುಂಬಕಂ ಮಂತ್ರವನ್ನು ಎದೆಯಾಳದಲ್ಲಿ ನೆಟ್ಟು ಸಂಘಂ ಶರಣಂ ಗಚ್ಛಾಮಿ ಭಾವಕ್ಕೆ ಎರಗಿ ಬಾಳೋಣ ಎಂಬ ಉನ್ನತ ಆಶಯದೊಂದಿಗೆ ಜೀವ ಸಂಕುಲಗಳ ಚೈತನ್ಯ ದೂರದರ್ಶನ ಚಂದನ ವಾಹಿನಿ ಸಮಸ್ತ ವೀಕ್ಷಕರಿಗೂ ಅಂತಾರಾಷ್ಟ್ರೀಯ ಹುಲಿಗಳ ದಿನದ ಹಾರ್ದಿಕ ಶುಭಾಶಯವನ್ನು ಕೋರುತ್ತದೆ.